ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ನೋಡ್ತಾ ಇದ್ದೀರಾ ಎಷ್ಟೊಂದು ಟೇಸ್ಟಿಯಾಗಿ ಅವಲಕ್ಕಿ ಚೂಡುವ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಈ ರೆಸಿಪಿ ನಿಮಗಾಗಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾಗರ ಪಂಚಮಿ ಬಂದಿದೆ, ಪ್ಲಸ್ ಇವಾಗ ಲಕ್ಷ್ಮೀ ಪೂಜೆ ಬಂದಿವೆ. ಸೊ ನೀವು ಕೂಡ ಅರ್ಪಣೆ ಮಾಡ್ಬೋದು. ನಾನು ಇದೇ ಥರ ಚೆನ್ನಾಗಿ ನಾವು ನಾರ್ಮಲ್ ಅವಲಕ್ಕಿನೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನೇನು ಮಾರ್ಕೆಟಲ್ಲಿ ಅವಲಕ್ಕಿ ಚೂಡ ಮಾಡೋದು ಪೇಪರ್ ಅವಲಕ್ಕಿ ತೊಗೊಂಡಿಲ್ಲ. ಯಾಕಂದರೆ ಇವಾಗ ಮಳೆ ಸ್ಟಾರ್ಟ್ ಆಗಿದೆ, ತುಂಬ ತಂಪಾದ ದಿನಗಳಿದಾವೆ. ಅಂದರೆ ಅದು ಅವಲಕ್ಕಿ ಚೂಡ ಇರುತ್ತಲ್ಲ, ಬೇಗನೆ ಮೆತ್ತಗಾಗ್ಬಿಡುತ್ತೆ. ಬಟ್ ಈ ಚೂಡ ನೀವು ಎಲ್ಲಿ ಇಡ್ರಿ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ತನಕ ನಿಮಗೆ ಅದೇ ಕುರು ಇರುತ್ತೆ. ಸೊ ಚೆನ್ನಾಗಿ ನಾನು ಎಲ್ಲಿ ತನಕ ಕುರು ಆಗಲ್ಲ ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು. ಯಾಕಂದರೆ ತುಂಬ ಪೇಷನ್ಸ್ ಬೇಕು ಇದಕ್ಕೆ. ನಾವು ಎಲ್ಲರೇ ಗಡಿಬಿಡದಿಂದ ಸ್ವಲ್ಪ ಹುರ್ಕೊಂಡು ನಾವು ಪಾಣೆ ಕೊಡ್ತೀವಿ ಅಂದ್ರೆ ಟೇಸ್ಟಿಯಾಗಿ ಆಗೋದಿಲ್ಲ, ಪ್ಲಸ್ ಅಷ್ಟೊಂದು ಕುರು ಅನ್ನೋದಿಲ್ಲ. ನೋಡಿ ನಾನು ಇಷ್ಟು ಚೆನ್ನಾಗಿ ಹುರ್ಕೊಂಡಿನಿ, ಅದು ಸ್ವಲ್ಪ ಕ್ರ್ಯಾಶ್ ಮಾಡಿದ್ರೆ ಪುಡಿ ಆಗ್ತಾಯಿದೆ. ಸೊ ಇದು ಜೀರೋ ಆಯಿಲ್ ರೆಸಿಪಿ ಇದೆ. ಮತ್ತು ಇಷ್ಟೊಂದು ಆಯಿಲ್ ಹೆಂಗೆ ಹಾಕಿದ್ದೀರಾ ಅಂತ ಅನ್ಬೋದು. ಬಟ್ ನೀವು ರೆಸಿಪಿ ಎಂಟನ ನೋಡಿ ಹೆಂಗೆ ಮಾಡಬೇಕು ಅಂತ. ಇವಾಗ ಆಯಿಲಲ್ಲಿ ನಾನು ಶೇಂಗಾ ಹುರ್ಕೋತಾ ಇದ್ದೀನಿ. ನೀವು ಅಂದರೆ ಕೆಲವೊಬ್ಬರು ಶೇಂಗಾ ನಾರ್ಮಲಾಗಿ ಹುರ್ಕೊಂಡು ಹಾಕ್ತೀರಾ, ಆ ಥರ ಇಲ್ಲ ಫ್ರೆಂಡ್ಸ್. ನೀವು ಆಯಿಲ್ ತೊಗೊಳ್ಳಿ, ಆಯಿಲ್ ಹಾಟ್ ಆಗೋದನ್ನು ಆಮೇಲೆ ನೀವು ಶೇಂಗಾ ಹುರ್ಕೋಬೇಕು. ಈ ಶೇಂಗಾ ಎಲ್ಲಿ ತನಕ ಫಳ್ ಅನಿಸಲ್ಲ, ಅಂದರೆ ಇವಾಗ ಸೊಪ್ಪೆ ಬಿಚ್ಚಲ್ಲ ಅಲ್ಲಿ ತನಕ ಚೆನ್ನಾಗಿ ನೀವು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಅದರ ಸೊಪ್ಪೆ ಅದಲ್ಲ ಫ್ರೆಂಡ್ಸ್, ಅದು ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ. ಇವಾಗ ನೋಡ್ತಾ ಇದ್ದೀರಾ, ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಇವಾಗ ಈ ಶೇಂಗಾ ಕೂಡ ನಾನು ತಗೋತಾ ಇದ್ದೀನಿ ಸೈಡಲ್ಲಿ. ನೋಡಿ ಇವಾಗ ಈಗ ಚೂಡಾದಾಗೆ ಅಂದರೆ ಅವಲಕ್ಕಿ ಅದು ಹುರ್ಕೊಂಡಿದ್ದೀನಲ್ಲ ಅದರಲ್ಲೇ ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಏನಿದೆ ಪುಟಾಣಿ. ನಾನು ಜಾಸ್ತಿ ಏನೂ ಐಟಮ್ ಹಾಕಿದ್ದಿಲ್ಲ ಫ್ರೆಂಡ್ಸ್, ಶೇಂಗಾ ಪುಟಾಣಿ ಅವಲಕ್ಕಿ ಅಷ್ಟೇ. ಸೊ ಇವಾಗ ಇದರಲ್ಲಿ ಇವಾಗ ಪುಟಾಣಿ ಕೂಡ ಚೆನ್ನಾಗಿ ನಾವು ಲೈಟ್ ಬ್ರೌನ್ ಥರ ಆಗೋತನ ಹುರ್ಕೊಳ್ಳೋಣ. ಇದು ಜಾಸ್ತಿ ಟೈಮ್ ಇಡಬಾರ್ದು, ಯಾಕಂದರೆ ತುಂಬಾ ಕಡಿಮೆಯಲ್ಲಿ ಫ್ರೈ ಮಾಡಿಕೊಂಡು ತೆಗೆದುಬಿಡಬೇಕು. ನಿಮಗೂ ಗೊತ್ತಿದೆ, ಇಲ್ಲಾಂದರೆ ಕರ್ಗಾಗಿದ್ರೆ ತುಂಬ ಚೆನ್ನಾಗಿರೋದಿಲ್ಲ. ಇವಾಗ ಈ ಆಯಿಲ್ ಅದೆಲ್ಲ ನಾನು ಆಲ್ಮೋಸ್ಟ್ ಅರ್ಧ ಆಯಿಲ್ ತೊಗೊಂಡಿದ್ದೀನಿ. ಈಗ ಆಯಿಲಲ್ಲಿ ಪಾಣೆ ಕೊಡೋಣ. ಇವಾಗ ಅದರಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೀವು ಕೂಡ ಬೆಳ್ಳುಳ್ಳಿ ಹಾಕ್ಬೋದು. ಜೀರಿಗೆ ಸಾಸಿವೆ ಕೂಡ ಹಾಕಿದ್ದೀನಿ, ಬಟ್ ಅದು ಸ್ಕಿಪ್ ಆಯಿತು ಕಾಣ್ತದೆ. ಬಟ್ ನೀವು ಖಂಡಿತ ಹಾಕಿರಿ, ನೀವು ಸ್ಕಿಪ್ ಮಾಡಬೇಡಿ. ನಾನು ಹಾಕಿದ್ದೀನಿ, ಬಟ್ ಶೂಟ್ ಮಾಡೋದು ಸ್ಕಿಪ್ ಆಯಿತು ಅಷ್ಟೇ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಅದರಲ್ಲಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ. ಇವಾಗ ಬೆಳ್ಳುಳ್ಳಿ ಅದೆಲ್ಲ ಪೂರ್ತಿ ಕರಿಗಾಗುತ್ತಾನೆ ಬಿಡೋದು ಬೇಡ. ಇವಾಗ ಅದರಲ್ಲಿ ನಾನು ಕರಿಬೇವು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇವಾಗ ಕರಿಬೇವು ಕೂಡ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಅದು ಫ್ರೈ ಆದಮೇಲೆ ನಾವು ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಜಾಸ್ತಿ ಮಸಾಲೆ ಏನು ಯೂಸ್ ಮಾಡ್ತಿಲ್ಲ. ಎಲ್ಲರ ಮನೆ ಸಿಗಲ್ಲಿ ಕಾಮನ್ ಮಸಾಲೆಗಳು ಅಂದರೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ನಿಮ್ಮ ಮನೆಯಲ್ಲಿ ನೀವು ಎಷ್ಟೊಂದು ಸ್ಪೈಸಿ ತಿಂತಾರೆ ಅದ್ರ ಮೇಲೆ, ಮಕ್ಕಳಿದ್ರೆ ಕಡಿಮೆ ಹಾಕ್ರಿ, ದೊಡ್ಡವರಿದ್ದರೆ ಜಾಸ್ತಿ ಹಾಕ್ರಿ. ಇವಾಗ 3 ಚಮಚ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಅರಿಶಿನ ಪುಡಿ ಹಾಕೋತೀನಿ. ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಅರಿಶಿನ ಪುಡಿ ಹಾಕೋಬೇಕು. ಇಲ್ಲಿ ನೋಡಿ ನಾನು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇವಾಗ ಲಾಸ್ಟ್ ಏನಿದೆ ರುಚಿಗೆ ತಕ್ಕ ಉಪ್ಪು ಕೂಡ ಚೆನ್ನಾಗಿ ಇದರಲ್ಲಿ ಬೆರೆಸೋಣ. ಯಾಕಂದರೆ ಆಯಿಲಲ್ಲಿ ಚೆನ್ನಾಗಿ ಕರಗೋಗುತ್ತೆ. ಸೊ ಅದಕ್ಕಾಗಿ ಈ ಥರ ನಾನು ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡೋಣ. ಈ ಥರ ನೋಡ್ಬೋದಾ. ಈ ರೆಸಿಪಿ ನೀವು ಯಾರು ನೋಡ್ತಾ ಇದ್ದೀರಲ್ಲ ಖಂಡಿತ ಮನೇಲಿ ಮಾಡಿ ನೋಡಿ. ಟೈಮ್ ಏನು ಇಡೋದಿಲ್ಲ, ಪ್ಲಸ್ ಜಾಸ್ತಿ ಏನೋ ಐಟಮ್ ಕೂಡ ಅದರಲ್ಲಿ ನಾನು ಸೇರಿಸಿಲ್ಲ. ತುಂಬ ಅಂದರೆ ತುಂಬ ಈಸಿ ಮತ್ತಂದರೆ ಟೇಸ್ಟಿ ರೆಸಿಪಿ ಇದೆ. ಸೊ ರೆಸಿಪಿ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮತ್ತು ಕಮೆಂಟ್ ಕಳಿಸ್ರಿ. ಮತ್ತು ನನ್ನ ಚಾನಲಲ್ಲಿ ನೀವು ಇದ್ದೀರಾ, ಇದೇ ಥರ ನನ್ನ ಲೈಫ್ ಸ್ಟೈಲ್, ಸ್ಕಿನ್ ಕೇರ್, ವ್ಲಾಗ್ ಎಲ್ಲನೂ ನಿಮಗೆ ಸಿಗುತ್ತೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ಫಸ್ಟ್ ಆಫ್ ಆಲ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಈ ಥರ ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ನೋಡಿ ಎಲ್ಲನೂ ಇದರಲ್ಲಿ ಹಾಕೋತಾ ಇದ್ದೀನಿ. ನಾವು ಏನು ಹುರ್ಕೊಂಡು ಇಟ್ಟಿದ್ದೀವಲ್ಲ ಅದೇ ಇವಾಗ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನೋಡಿ ಚೆನ್ನಾಗಿ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಟೆಂಪ್ಟಿಂಗ್ ಕಾಣ್ತಾ ಇದೆ. ನೀವು ಕೂಡ ಮನೇಲಿ ಖಂಡಿತ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಇದೆ. ತುಂಬ ಸಿಂಪಲ್ ಮತ್ತಂದರೆ ತುಂಬಾ ಟೇಸ್ಟಿ ಇದೆ. ಸೊ ತುಂಬ ದಿನಗಳು ಕೂಡ ಇಡ್ಬೋದು. ಯಾಕಂದರೆ ಇವಾಗ ಮಂಡಳಿ ಇರುತ್ತಲ್ಲ, ಅದರ ಚೂಡುವ ಜಾಸ್ತಿ ದಿನ ಬರೋದಿಲ್ಲ. ಬಟ್ ಈ ಚೂಡ ಖಂಡಿತ ಬರುತ್ತೆ. ಬಾಯ್.